ಯುಗಾದಿ ಅಂದರೆ ಹಿಂದೂಗಳ ಒಂದು ಹೊಸ ವರ್ಷ ಆರಂಭ ಅಂತ. ಈ ಹೊಸ ವರ್ಷದ ಆರಂಭದ ದಿನ ಮುಖ್ಯವಾಗಿ ಮೊದಲು ಮಾಡುವಂಥದ್ದು ಪಂಚಾಂಗ. ಅಂದರೆ ಈ ವರ್ಷದ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳಲು ಪಂಚಾಂಗವನ್ನು ಪೂಜೆ ಮಾಡಿ ಫಲಾಫಲಗಳನ್ನು ನೋಡೋದು ಸಂಪ್ರದಾಯ. ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲೂ ಕೂಡ ಇತ್ತೀಚೆಗೆ ಪಂಚಾಂಗವನ್ನು ನೋಡುವಂಥದ್ದು ಮತ್ತು ಅವರ ಮನೆಯಲ್ಲಿ ಮಾಡ್ತಕ್ಕಂಥ ಶುಭ ಕಾರ್ಯಗಳಿರ್ಬೋದು, ಎಲ್ಲ ಕಾರ್ಯಗಳು ಪಂಚಾಂಗದ ಮೂಲಕವೇ ಆಗ್ತದೆ. ಹಾಗಾದರೆ ಪಂಚಾಂಗವನ್ನು ಪೂಜೆ ಮಾಡೋದೇನು, ಪಂಚಾಂಗದಲ್ಲಿ ಏನೆಲ್ಲ ಇರುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಪ್ರಖ್ಯಾತ ವಿದ್ವಾಂಸರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಯುಗಾದಿ ಯುಗದ ಹಾದಿ, ಯುಗದ ಆರಂಭವನ್ನು ಯುಗಾದಿ ಅಂತ ಕರಿತೀವಿ. ಸೂರ್ಯನ ಪಥ ಉತ್ತರಾಯಣ ಮತ್ತು ದಕ್ಷಿಣಾಯನ 6 ತಿಂಗಳಿಗೊಮ್ಮೆ ಆ ಟೋಟಲ್ ಮಾಡಿದಾಗ ಅಂದರೆ ಒಂದು ವರ್ಷದ ಅವಧಿಯನ್ನು ನಾವು ಯುಗಾದಿ ಅಂತ ಕರಿತೀವಿ. ಈ ಯುಗಾದಿಯಲ್ಲಿ 60 ಸಂವತ್ಸರಗಳಿರುತ್ತೆ. ಅದನ್ನು ಸಂವತ್ಸರ ಅಂತ ಕರಿತೀವಿ. ಇದನ್ನು ಒಂದು ಸಂವತ್ಸರ ಇಸ್ ಈಕ್ವಲ್ ಟು 1 ವರ್ಷ. ಪ್ರತಿ ಯುಗಾದಿ ಹೊಸ ವರ್ಷದ ಆರಂಭ ಅಂತ ಏನು ಕರಿತೀವಿ, ಅಲ್ಲಿ ಪ್ರತಿ ಸಂವತ್ಸರಗಳು ಬದಲಾವಣೆ ಆಗ್ತಾ ಹೋಗ್ತದೆ. ಈ ಆರಂಭದ ಕಾಲವನ್ನು ಹೊಸ ಸಂವತ್ಸರದ ಯುಗಾದಿ ಕಾಲಘಟ್ಟ ಅಂತ ನಾವು ಕರಿತೀವಿ. ಇಲ್ಲಿಂದ ಚೈತ್ರ ಮಾಸ ಬಹಳ ಪ್ರಮುಖವಾಗಿರುವಂಥದ್ದು. ಚೈತ್ರದ ಚಾಂದ್ರಮಾನದಲ್ಲಿ ನಾವು ಈ ಯುಗಾದಿಯನ್ನು ಆಚರಣೆ ಮಾಡುವಂಥದ್ದು ಇರ್ತದೆ. ಈ ಯುಗಾದಿಯಲ್ಲಿ ಪಂಚಾಂಗ ಶ್ರವಣ ಅನ್ನುವಂಥದ್ದು ಬಹಳ ಮುಖ್ಯ. ಶಾಸ್ತ್ರ ಹೇಳುತ್ತೆ, ತಿಥೇಶ್ಚ ಶ್ರೀಯಮಾಪ್ನೋತಿ ವಾರದಾಯುಷ್ಯ ವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗದ್ರೋಗ ನಿವಾರಣಂ ಅಂತ. ಅಂದರೆ ಅದರ ಅರ್ಥ ಏನಂದರೆ, ತಿಥಿ ವಾರ ನಕ್ಷತ್ರ ಯೋಗ ಕರಣವನ್ನು ನಾವು ಪಠಣೆ ಮಾಡೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ, ಸಂಪತ್ತು ಪ್ರಾಪ್ತಿ ಆಗುತ್ತೆ, ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನಮಗೆ ಆಗುತ್ತೆ. ಅದರಿಂದ ತಿಥಿವಾರ ನಕ್ಷತ್ರ ಯೋಗಾದಿಗಳನ್ನು ಪ್ರತಿನಿತ್ಯ ಪಠಣ ಮಾಡುವಂಥದ್ದು, ಅದರಲ್ಲೂ ಕೂಡ ಯುಗಾದಿಯ ಆರಂಭದಲ್ಲಿ ಮಾಡೋದ್ರಿಂದ ಫಲಾಫಲಗಳು ನಮಗೆ ಪ್ರಾಪ್ತಿ ಆಗುತ್ತೆ ಅಂತ. ಹಾಗಾದರೆ ಪಂಚಾಂಗದಲ್ಲಿ ಏನಿರುತ್ತೆ ಅಂದರೆ, ಇದು ನಕ್ಷತ್ರ ಮತ್ತು ಗ್ರಹಚಾರದ ಅಧ್ಯಯನ. ನಕ್ಷತ್ರಗಳ ಬದಲಾವಣೆ, ಗ್ರಹಗಳ ಬದಲಾವಣೆ, ಗ್ರಹಚಾರ ಮತ್ತು ಹಬ್ಬ ಹರಿದಿನಗಳ ವಿವರಣೆ ಇರುವಂಥದ್ದು, ಗ್ರಹಣಗಳ ವಿವರಣೆ ಇರುವಂಥದ್ದು, ಈ ಎಲ್ಲ ವಿಷಯಗಳ ಅಧ್ಯಯನ ಮಾಡುವ ಒಂದು ಪುಸ್ತಕವನ್ನು ನಾವು ಪಂಚಾಂಗ ಅಂತ ಕರಿತೀವಿ. ಅದರಲ್ಲಿ ತಿಥಿವಾರ ನಕ್ಷತ್ರ ಯೋಗಕರಣಗಳು ಪ್ರಮುಖವಾಗಿರ್ತದೆ. ಈ ಬಾರಿಯ ವಿಶೇಷ ಏನಂದರೆ, ಯುಗಾದಿ ಹಬ್ಬ ಮತ್ತು ಅಮಾವಾಸ್ಯೆ ಎರಡೂ ಕೂಡ ಒಂದೇ ದಿನ ಬಂದ್ಬಿಟ್ಟಿದೆ. ಸಾಮಾನ್ಯವಾಗಿ ಹಂಗೆ ಬರಲ್ಲ, ಇನ್ನೊಂದು ದಿನ ಮುಗಿಯುತ್ತೆ, ಪಾಡ್ಯ ಸೂರ್ಯೋದಯಕ್ಕಿರುತ್ತೆ. ಯಾವುದು ಸೂರ್ಯೋದಯದಲ್ಲಿ ತಿಥಿ ಇರುತ್ತೋ ಅದನ್ನು ಅವತ್ತಿನ ದಿನದ ಆಚರಣೆ ಅಂತ ತಗೋತೀವಿ. ಬಟ್ ಈ ಬಾರಿ 6:56ವರೆಗೂ ನಮಗೆ ಅಮಾವಾಸ್ಯೆ ಇರೋದ್ರಿಂದ ಬೆಳಗ್ಗೆ 6:56ವರೆಗೂ 19ನೇ ತಾರೀಕು ನಾವೇನು ಮಾಡಬೇಕಾಗತ್ತೆ, ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗ್ತದೆ. ಹಿಂದಿನ ದಿನ ಅಂದರೆ 18ನೇ ತಾರೀಕು ಸಾಯಂಕಾಲ ಮತ್ತು 19ನೇ ತಾರೀಕು ಬೆಳಗ್ಗೆ 6:45 6:50ವರೆಗೂ ಅಮಾವಾಸ್ಯೆಯನ್ನು ಆಚರಣೆ ಮಾಡಿ 7 ಗಂಟೆಯ ನಂತರ ಅಭ್ಯಂಗ ಸ್ನಾನವನ್ನು ಮಾಡುವಂಥದ್ದು, ತೋರಣವನ್ನು ಕಟ್ಟುವಂಥದ್ದು, ಜೊತೆಗೆ ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದು. ಎಳ್ಳು ಬೆಲ್ಲವನ್ನು ನಾವು ಸಂಕ್ರಾಂತಿಯಲ್ಲಿ ಹೇಗೆ ತಿಂತೀವಿ ಅದೇ ಥರ ಇಲ್ಲಿ ಬೇವು ಬೆಲ್ಲವನ್ನು ಸವಿಯುವಂಥದ್ದು ಸುಖ ಮತ್ತು ಸಂತೋಷದ ಸಾಂಕೇತಿಕವಾಗಿ, ಬಹಳ ಮುಖ್ಯವಾಗಿ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಮತ್ತು ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತೆ ಅನ್ನುವಂಥ ಉದ್ದೇಶದಿಂದ ನಾವು ಇದನ್ನು ತಿನ್ನುವಂಥದ್ದು. ಅದರಿಂದ ಪಂಚಾಂಗ ಶ್ರವಣ ಮಾಡಬೇಕು. ಯಾಕಂದರೆ ಕ್ಷಯ ತಿಥಿ ಆಗಿಬಿಟ್ಟಿದೆ ಈ ಸರಿ. ಅಂದರೆ ಎರಡೂ ಸೂರ್ಯೋದಯದಲ್ಲಿ ಈ ತಿಥಿ ಇರೋದಿಲ್ಲ. ಅದರಿಂದ 7 ಗಂಟೆಯ ನಂತರ ಮತ್ತು ಒಳ್ಳೆಯ ಮುಹೂರ್ತ ಬೇಕು ಅಂದರೆ 10:30 ನಂತರ ನಿಮಗೆ ಪಂಚಾಂಗ ಶ್ರವಣ ಮಾಡಲಿಕ್ಕೆ ತುಂಬ ಒಳ್ಳೆಯ ಸಮಯ ಇದೆ. ಇವತ್ತಿನ ದಿನ ನೀವೇನು ಮಾಡಬೇಕಪ್ಪ ಅಂತಂದರೆ, ಪಂಚಾಂಗ ಮತ್ತು ಪುಸ್ತಕವನ್ನು ದಾನ ಮಾಡುವಂಥದ್ದು, ಪಂಚಾಂಗವನ್ನು ಓದುವಂಥದ್ದು ಬಹಳ ಮುಖ್ಯವಾದಂಥ ಪ್ರಕ್ರಿಯೆ. ಮತ್ತು ಇದನ್ನು 3:30 ಮುಹೂರ್ತ, ದೈವ ಮುಹೂರ್ತ ಅಂತ ಕರಿತೀವಿ. ಯುಗಾದಿ ಹಬ್ಬದ ದಿನ ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣವಾಗ್ತದೆ ಅಂತ. ಅದರಿಂದ ಮನೆಯಲ್ಲಿ ಯಾವುದಾದ್ರು ಶುಭ ಕಾರ್ಯಗಳನ್ನು ಕೂಡ ಈ ಯುಗಾದಿಯಲ್ಲಿ ಮಾಡ್ಬೋದು. ಯುಗಾದಿ ದಿನ ಯಾಕೆಂದರೆ ಯುಗದ ಆರಂಭದ ಪ್ರಾರಂಭ ನಮಗೆ. ಆ್ಯಕ್ಚುಲಿ ನೋಡಿ, ನಾವು 2000, 2010, 2024, 2026 ಅಂತ ನಾವು ಪೂಜೆ ಮಾಡ್ತೀವಿ, ಆಚರಣೆ ಮಾಡ್ತೀವಿ ಹೊಸ ವರ್ಷ ಅಂತ. ಇಲ್ಲ, ನಮಗೆ ಸಂವತ್ಸರದ ಆರಂಭವೇ ಹೊಸ ವರ್ಷ. ಅಲ್ಲಿಂದನೇ ಗ್ರಹಚಾರವನ್ನು ನೋಡಬೇಕು, ಪಂಚಾಂಗವನ್ನು ಓದಬೇಕು, ವರ್ಷ ಫಲವನ್ನು ತಿಳ್ಕೋಬೇಕು, ಈ ವರ್ಷ ಯಾವೆಲ್ಲ ಮಳೆ ಬೆಳೆಗಳಾಗ್ತದೆ ಅನ್ನುವಂಥ ಎಲ್ಲ ಫಲಾಫಲಗಳು ಪ್ರಾರಂಭ ಆಗೋದು ಯುಗಾದಿಯಿಂದನೇ. ಅದಕ್ಕೋಸ್ಕರ ಯುಗಾದಿಯ ಆರಂಭದ ದಿನ ಪಂಚಾಂಗವನ್ನು ಪೂಜೆ ಮಾಡಿ ಪಂಚಾಂಗ ಶ್ರವಣ ಮಾಡಬೇಕು ಅನ್ನುವಂಥದ್ದು. ನಮ್ಮ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ವಿಶೇಷ ಏನಂದರೆ, ನಮ್ಮಲ್ಲಿ 2 ರೀತಿಯ ಗಣಿತ ಭಾಗ ಇದೆ. ಒಂದು ಸಿದ್ಧಾಂತ, ಒಂದು ದೃಗ್ಗಣಿತ ಅಂತ. ದೃಕ್ ಸಿದ್ಧಾಂತ ಇಟ್ ಇಸ್ ಆ್ಯಕ್ಯುರೇಟ್ ಟೈಮಿಂಗ್ಸು, ಅದನ್ನು ಜಾತಕ ಬರೀಲಿಕ್ಕೆ ಬಳಸ್ತೀವಿ. ಇನ್ನೊಂದು ಸಿದ್ಧಾಂತ, ಆಗಿನ ಕಾಲದಿಂದನೂ ಸೂರ್ಯ ಸಿದ್ಧಾಂತವನ್ನು ನಾವೆಲ್ಲ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ, ಹಬ್ಬ ಹರಿದಿನಗಳಿಗೋಸ್ಕರ ಅನುಕೂಲ ಆಗಲಿ ಅಂತ. ಅದರಿಂದ 2ನ್ನೂ ಒಳಗೊಂಡಂಥ ಪಂಚಾಂಗ ಯಾವುದು ಅಂದರೆ ಒಂಟಿಕೊಪ್ಪಲ್ಲು. ಅದರ ಜೊತೆಗೆ ದೃಕ್ ಸಿದ್ಧಾಂತದಲ್ಲಿ ನಮಗೆ ಸುತ್ತೂರು ಶಿವರಾತ್ರೀಶ್ವರ ಪಂಚಾಂಗ ಕೂಡ ಭಾಳ ಚೆನ್ನಾಗಿರುವಂಥದ್ದು. ಇದರಲ್ಲಿ ಏನಂದರೆ, ನಿಮಗೆ ಪ್ರತಿ ದಿನದ ಕುಂಡ್ಲಿಗಳನ್ನು ಹಾಕಿರ್ತಾರೆ. ನಿಮಗೆ ಫಲ ನೋಡಲಿಕ್ಕೆ,
ಪ್ರತಿದಿನದ ಕಾರ್ಯವನ್ನು ಮಾಡಲಿಕ್ಕೆ, ಅದನ್ನು ಈಸಿಯಾಗಿ ನೋಡಲಿಕ್ಕೆ ಈ ಪಂಚಾಂಗ ಕೂಡ ಬಹಳ ವಿಶೇಷವಾಗಿ ಅನುಕೂಲ ಆಗುತ್ತೆ. ಸರ್, ಪಂಚಾಂಗ ನೋಡಿ, ಈಗ ಎಕ್ಸಾಂಪಲ್ಲು ಗ್ರಹಣ ಇದ್ದರೆ ಒಂದು 2-3 ಡೇಸ್ ಮುಂಚೆ ಅಥವಾ ಒಂದು 15 ದಿನ ಮುಂಚೆ ನೀವು ಸೈಂಟಿಫಿಕಲ್ಲಿ ಗೂಗಲಲ್ಲಿ ಗ್ರಹಣ ಯಾವಾಗಿದೆ ಅಂತ ಹೇಳ್ತೀರಿ. ಆದರೆ ನಾವು 10 ವರ್ಷದ ಪಂಚಾಂಗ ಬರೆದಿದ್ರೆ 10 ವರ್ಷ ಮುಂಚೆನೇ ಯಾವ ಟೈಮಿಂಗ್ಸಲ್ಲಿ ಎಷ್ಟು ಗಂಟೆಗೆ ಗ್ರಹಣ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿರ್ತೀವಿ. ಮತ್ತು ಇಂಥ ದಿನ ಹಬ್ಬಗಳು ನೋಡಿ, ನಿಮಗೆ ಪಂಚಾಂಗ ಇಲ್ಲಾಂದರೆ ನೀವು ಯಾವ ಹಬ್ಬನೂ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಮಾಸದ, ಈಗ ನೋಡಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಬೇಕು ಅಲ್ವಾ? ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಆಚರಣೆ ಮಾಡಬೇಕು ಅಂದರೆ ನಿಮಗೆ ಪಂಚಾಂಗ ಗೊತ್ತಿರಬೇಕು. ಅದೇ ಥರ ಯುಗಾದಿ ಈಗ ಆಚರಣೆ ಮಾಡ್ತಾಯಿದ್ದೀವಿ, ನೆಕ್ಸ್ಟು ಅಕ್ಷಯ ತೃತೀಯ ಆಚರಣೆ ಮಾಡ್ತೀವಿ. ಈ ಥರ ಯಾವುದೇ ವರ್ಷದಲ್ಲಿ ಬರೋ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂದರೆ ನಿಮಗೆ ಪಂಚಾಂಗ ಬೇಕಲೇಬೇಕು. ಆ ಪಂಚಾಂಗದ ಆಧಾರದ ಮೇಲೇ ಎಲ್ಲವೂ ಕೂಡ ನಿರ್ಣಯ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಂದು ಜೀವನದಲ್ಲಿ ಪಂಚಾಂಗ ಒಂದು ಅಂಗವಾಗಿದೆ. ಅದರಿಂದ ಪಂಚಾಂಗ ಬೇಕು, ಮತ್ತು ಪಂಚಾಂಗ ಶ್ರವಣ ಕೂಡ ಅತ್ಯಮೂಲ್ಯ. ಜೊತೆಗೆ ನಾನು ಎಲ್ಲರಿಗೂ ಸಜೆಷನ್ ಕೊಡೋದೇನೆಂದರೆ, ಪ್ರತಿಯೊಬ್ಬರು ಪಂಚಾಂಗವನ್ನು ಓದುವಂಥದ್ದನ್ನು, ಅಧ್ಯಯನ ಮಾಡುವಂಥದ್ದನ್ನು ಕಲಿಬೇಕು ಅಂತ. ಅದೇನಿಲ್ಲ ಸರ್, ಇದ್ರದ್ದು ಅಪ್ಡೇಟ್ ವರ್ಷನ್ ಅಷ್ಟೇ. ಗಣಿತ ಭಾಗವನ್ನು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ವಿ, ಒಂದು ಜಾತಕ ಬರೀಬೇಕು ಅಂದರೆ ನಾವು ಕೈಯಲ್ಲಿ ಗಣಿತ ಭಾಗವನ್ನು ಮಾಡಿ ಬರೆದು ಹೇಳ್ತಾಯಿದ್ವಿ. ಬಟ್ ಈಗ ಸ್ವಲ್ಪ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ ಗಣಿತ ಮಾಡೋದು ಬೇಕಿಲ್ಲ. ನಾವು ಡೇ ಟು ಟೈಮ್ ಹಾಕಿದ ತಕ್ಷಣ ಅದೇ ತೋರಿಸ್ಬಿಡುತ್ತೆ. ಅದರಿಂದ ಇದು ಗೂಗಲಲ್ಲಿ ನೋಡ್ತೀರಿ, ಪಂಚಾಂಗದಲ್ಲಿ ನೋಡ್ತೀರಿ ಅಂಥದ್ದೇನಿಲ್ಲ, ಎಲ್ಲವೂ ಒಂದೇ. ಆದರೆ ಒಂದು ಕೈಯಲ್ಲಿ ಪಂಚಾಂಗವನ್ನು ಇಟ್ಕೊಂಡು ಹೇಳುವಂಥದ್ದು ಅತ್ಯಂತ ಶ್ರೇಷ್ಠ, ಖಚಿತವಾಗಿರುತ್ತೆ ಮತ್ತು ಆ್ಯಕ್ಯುರೇಟ್ ಆಗಿರುತ್ತೆ. ಮತ್ತು ಫಲಭಾಗ ನೀವು ಯಾವಾಗ ಯಾವುದೇ ಒಂದು ವಿಷಯನೂ ಕೂಡ, ನೀವು ಈಗ ನಾವು ತುಂಬ ಆಹಾರ ಪದಾರ್ಥಗಳನ್ನು ನೋಡ್ತೀವಿ ಸರ್, ಬಾಯಲ್ಲಿ ರುಚಿ ಬರುತ್ತೆ, ಆದರೆ ನಾನು ತಟ್ಟೆಲ್ಲಿ ಹಾಕೊಂಡು ತಿಂದಾಗಲೇ ಅದು ಸವಿ ಆಗೋದು. ಹಂಗೆ ಪಂಚಾಂಗವನ್ನು ಫೀಲ್ ಮಾಡಬೇಕು, ಅದನ್ನು ಇಟ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅದನ್ನು ಪೂಜ್ಯನೀಯವಾಗಿ ದೈವಿಕವಾಗಿ ಅದನ್ನು ಅನುಭವಿಸಿದಾಗ ಅದರ ರಿಸಲ್ಟು ಚೆನ್ನಾಗಿ ಬರುತ್ತೆ. ಇದಿಷ್ಟು ಪಂಚಾಂಗದ ಬಗ್ಗೆ, ಪಂಚಾಂಗದ ಮಹತ್ವದ ಬಗ್ಗೆ, ಅಂದರೆ ಮುಖ್ಯವಾಗಿ ಯುಗಾದಿ ದಿನ ಪಂಚಾಂಗವನ್ನು ಹೇಗೆ ಪೂಜೆ ಮಾಡಬೇಕು ಮತ್ತು ಅದರಲ್ಲಿ ಏನೆಲ್ಲ ಅಂಶಗಳಿದೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಮೈ ಸಿಟಿ ಭಾರತ್, ಮೈಸೂರು.